ಇನ್ನು ಸಿಂಹರಾಶಿಯವ್ರಿಗೆ ನೋಡೋಣ. ಇದನ್ನು ಸಿಂಹರಾಶಿಯವ್ರಿಗೆ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತಂದುಕೊಳ್ಳಬೇಡಿ ಅಂತೇಳಿ. ನೋಡಿ, ಸಿಂಹರಾಶಿಯವರು ಒಂದು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಯಾರೋ ಕಷ್ಟದಲ್ಲಿದ್ದಾರೋ ಅಥವಾ ಏನೋ ಅಂತೇಳಿ ಯಾರಿಗೋ ಒಂದು ಸಹಾಯ ಮಾಡ್ಲಿಕ್ಕೆ ಹೋಗ್ಬಿಡ್ತೀರಾ. ಆ ಸಹಾಯ ಮಾಡೋ ನೆಪದಲ್ಲಿ ಏನೋ ನಿಮಗೆ ತೊಂದರೆಗಳು ಆಗ್ಬೋದು. ಅದನ್ನು ಜಾಗ್ರತೆ ವಹಿಸ್ಬೇಕು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಯಾರಿಗೋ ಏನೋ ಕಷ್ಟ ಕಾಲಕ್ಕೆ ಆಗೋಕ್ಕೆ ಹೋದ್ವಿ, ನಮಗೆ ತೊಂದರೆ ಆಗ್ಬಿಡ್ತು ಅಂತಾರೆ. ಆ ರೀತಿ ನಿಮಗಾಗುತ್ತೆ ಇವತ್ತು. ಯಾವ ವಿಚಾರ ಆದರೂ ಹೋಗ್ಬೋದು. ಅದು ಹಣಕಾಸಿನಂತಲೇ ಅಲ್ಲ. ಅವ್ರ ಜೊತೆ ಈಗ ಯಾವುದೋ ಒಂದು ಕೆಲಸ, ಯಾರೋ ಒಬ್ರು ಕಷ್ಟ ಆಗ್ತಿರುತ್ತೆ, ಇಲ್ಲ ನಿಮ್ಮ ಜೊತೆಲಿ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ. ನೋಡಿ, ಮಾಡದೇ ಇರೋ ತಪ್ಪಿಗೆ ಸಿಗಾಕೊಳ್ಳೋದೆಲ್ಲ ಆಗುತ್ತೆ. ಎಷ್ಟೋ ನಾವು ಕಣ್ಣಾರೆ ನೋಡಿದ್ದೀವಿ. ಆ ರೀತಿ ಸಿಂಹರಾಶಿಯವರಿಗೆ ಈ ದಿನ ಆಗುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಒಳ್ಳೆ ವಿಚಾರ. ಮದುವೆಗೆ ನಿಮಿತ್ತ ಏನಾದರೂ ಮದುವೆ ವಿಚಾರ ನೋಡಿ, ಏನಾದರೂ ಸಿಂಹರಾಶಿಯವರು ಗುರುಬಲ ಅಂತ ಹೇಳ್ತಾ ಇರ್ತಾರೆ, ಮದುವೆಗಳು ಆಗ್ತವೆ ಅಂತ ಹೇಳ್ತಾ ಇರ್ತಾರೆ. ಈ ಸಮಯದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಈ ಮದುವೆಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನೀವು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ತುಂಬ ಶುಭಪ್ರದವಾಗಿರುತ್ತೆ ಇವತ್ತು ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ.